ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೂಡುವುದೇ ಮೂಡಲ ಹೊನಲು ಕಥೆಯ 69ನೇ ಸಂಚಿಕೆವರೆಗೂ ನೀವೆಲ್ಲ ಈಗಾಗಲೇ ಕೇಳಿದ್ದೀರಾ. ಈಗ 70ನೇ ಸಂಚಿಕೆ ಶುರು ಮಾಡೋಣ. ಯಾರಾದರೂ ಈ ಚಾನಲ್ಗೆ ಹೊಸ್ದಾಗಿ ಬಂದಿದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ಹಳೆ ಚಾನಲ್ ಲಿಂಕ್ ಇದೆ, ಅದರಲ್ಲಿ ಹಿಂದಿನ ಸಂಚಿಕೆಗಳನ್ನು ಕೇಳಿ. ಹಾಗೆ ಪ್ಲೀಸ್ ಕತೆ ಕೇಳಿ ಸುಮ್ಮನೆ ಆಗಬೇಡಿ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇದು ಹೊಸ ಚಾನಲ್ ಆಗಿರೋದ್ರಿಂದ 1000 ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ ಮಾಡಲೇಬೇಕು, ಹಾಗಾಗಿ ಕೇಳ್ತಾ ಇದ್ದೀನಿ. ಈಗ ಮೂಡುವುದೇ ಮೂಡಲ ಹೊನಲು 70ನೇ ಸಂಚಿಕೆಯನ್ನು ಶುರು ಮಾಡೋಣ. ಒಂದು ವಾರದಿಂದ ಶೂಟಿಂಗ್ ಸಲುವಾಗಿ ಸಾಮ್ರಾಟ್ ಔಟ್ ಆಫ್ ಸ್ಟೇಷನ್ ಇದ್ದಿದ್ದರಿಂದ ಲಾವಣ್ಯಾಳಿಗೆ ಅವನನ್ನು ಸಂಪರ್ಕ ಮಾಡಲು ಸಾಧ್ಯವಾಗಿರಲಿಲ್ಲ. ಆದರೆ ನಿನ್ನೆಯಷ್ಟೇ ಅವನು ವಾಪಸ್ ಬಂದಿದ್ದಾನೆ ಎನ್ನುವುದನ್ನು ತಿಳಿದುಕೊಂಡ ಲಾವಣ್ಯ ಇಂದು ಅವನನ್ನು ಭೇಟಿಯಾಗಲು ಹೊರಟು ನಿಂತಿದ್ದಳು. ಸಾಮ್ರಾಟ್ ಚೇತನ್ನಷ್ಟು ಸಾಫ್ಟ್ ಅಲ್ಲ, ಅವನು ತುಂಬ ಹೊರಟು. ಅವನಿಗೆ ಕೋಪ ಜಾಸ್ತಿ. ತಾನೀಗ ಅವನ ಬಳಿ ಸಹಾಯ ಕೇಳಿದರೆ ತನಗೆ ಅವನು ಖಂಡಿತವಾಗಿಯೂ ಬೈಯುತ್ತಾನೆ ಎನ್ನುವ ಅರಿವು ಅವಳಿಗೂ ಇತ್ತು. ಆದರೆ ಸೂರ್ಯನ ಬಗ್ಗೆ ತಿಳಿದುಕೊಳ್ಳಬೇಕು ಎಂದರೆ ಅವನನ್ನು ಎದುರಿಸುವುದು ಅವಶ್ಯಕವಾಗಿದ್ದರಿಂದ ಅವನೇನೇ ಬೈದರೂ ಎಲ್ಲವನ್ನೂ ಸಹಿಸಿಕೊಂಡು ಅವನನ್ನು ಕನ್ವಿನ್ಸ್ ಮಾಡಬೇಕು ಎಂದು ನಿರ್ಧರಿಸಿಯೇ ಸಾಮ್ರಾಟ್ ಮನೆಗೆ ಬಂದಿದ್ದಳು ಲಾವಣ್ಯ. ಮನೆಯ ಒಳಗೆ ಹೋಗಲು ಹೊರಟವಳನ್ನು ಗೇಟಿನ ಬಳಿಯೇ ತಡೆದು ನಿಲ್ಲಿಸಿದನು ವಾಚ್ಮ್ಯಾನ್. ಸಾಮ್ರಾಟ್ ಸರ್ನ ಮೀಟ್ ಮಾಡಬೇಕಾಗಿತ್ತು, ಸ್ವಲ್ಪ ಅರ್ಜೆಂಟ್ ಇದೆ, ಪ್ಲೀಸ್ ನನ್ನ ಒಳಗೋಗೋಕೆ ಬಿಡಿ ಕೇಳಿಕೊಂಡಳು ಅವರ ಬಳಿ. ಹಾಗೆಲ್ಲ ಪರ್ಮಿಷನ್ ಇಲ್ಲದೆ ಯಾರನ್ನೂ ಒಳಗೆ ಬಿಡೋಕ್ಕಾಗೋದಿಲ್ಲ, 1 ನಿಮಿಷ ಇಲ್ಲೇ ಇರಿ ಎಂದವನು ಸೆಕ್ಯೂರಿಟಿ ರೂಮ್ಗೆ ತೆರಳಿ ಸಾಮ್ರಾಟ್ಗೆ ಕರೆ ಮಾಡಿದ. ಸರ್, ನಿಮ್ಮನ್ನ ನೋಡೋಕೆ ಯಾವುದೋ ಹುಡುಗಿ ಬಂದಿದೆ, ಅರ್ಜೆಂಟಾಗಿ ಮೀಟ್ ಮಾಡಬೇಕು ಅಂತ ಬೇರೆ ಹೇಳ್ತಾ ಇದ್ದಾರೆ, ಏನು ಮಾಡಲಿ ಸರ್, ಒಳಗೆ ಕಳಿಸ್ಲಾ ಕೇಳಿದ. ಅವನು ಹುಡುಗಿ ಅಂದಿದ್ದನ್ನು ಕೇಳಿ ಲಾವಣ್ಯ ಬಂದಿರಬಹುದು ಎಂದುಕೊಂಡು CCTV ಚೆಕ್ ಮಾಡಿದ. ಅವನು ಅಂದುಕೊಂಡಂತೆ ಲಾವಣ್ಯಾಳೆ ಬಂದಿರುವುದನ್ನು ನೋಡಿ, ನಾನು ಮಲಗಿದ್ದೀನಿ ಅಂತ ಹೇಳು, ಮೀಟ್ ಮಾಡಲೇಬೇಕು ಅನ್ನೋದಾದರೆ ನಾನು ಎದ್ದೇಳೋವರೆಗೂ ಕಾಯೋಕೇಳು ಎಂದು ಆರ್ಡರ್ ಮಾಡಿ ಫೋನ್ ಇಟ್ಟನು. ಆಗ ಪುನಃ ಲಾವಣ್ಯಾಳ ಬಳಿಗೆ ಬಂದ ಸೆಕ್ಯೂರಿಟಿ, ಸರ್ ರಾತ್ರಿ ಶೂಟ್ ಮುಗಿಸಿ ಬಂದಾಗ ಲೇಟ್ ಆಗಿತ್ತು ಅಂತ ಇನ್ನೂ ಮಲಗಿದ್ದಾರೆ, ಅವರನ್ನು ಮೀಟ್ ಮಾಡಲೇಬೇಕು ಅಂದರೆ ಅವರು ಏಳೋವರೆಗೂ ಕಾಯಿರಿ, ಇಲ್ಲ ಅಂದರೆ ನಾಳೆ ಬನ್ನಿ ಎಂದು ಹೇಳಿದರೆ, ಇಲ್ಲ ಪರವಾಗಿಲ್ಲ, ಅವರು ಹೇಳೋವರೆಗೂ ನಾನು ಕಾಯ್ತೀನಿ ಎಂದು ಅಲ್ಲೇ ನಿಂತಳು. ಬೆಳಿಗ್ಗೆ ಕಳೆದು ಮಧ್ಯಾಹ್ನ ಆದರೂ ಇನ್ನೂ ಸಾಮ್ರಾಟ್ ಒಳಗೆ ಕರೆಯದೆ ಇರುವುದನ್ನು ನೋಡಿ, ಸರ್ ಅವರಿನ್ನೂ ಗೆದ್ದಿಲ್ವಾ, ಆಗಲೇ ಮಧ್ಯಾಹ್ನ 3 ಗಂಟೆ ಆಗಿದೆ, ಪ್ಲೀಸ್ ಇನ್ನೊಂದು ಸತಿ ಇನ್ಫಾರ್ಮ್ ಮಾಡಿ ಎಂದು ಕೇಳಿಕೊಂಡಳು. ಅದಾಗಲೇ ಅವಳಿಗೆ ಅವನಿಗಾಗಿ ಕಾದು ಕಾದು ಸುಸ್ತಾಗಿತ್ತು. ಪದೇ ಪದೇ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿದ್ರೆ ಸರ್ ನನಗೆ ಬೈತಾರೆ, ಈಗಾಗಲೇ ಒಂದ್ಸತಿ ಫೋನ್ ಮಾಡಿ ಹೇಳಿದ್ದೀನಲ್ವಾ, ಫ್ರೀ ಇದ್ದರೆ ಅವರೇ ಕರೀತಾರೆ, ಅಲ್ಲಿವರೆಗೂ ಕಾಯೋ ಹಾಗಿದ್ರೆ ಕಾಯಿರಿ ಎಂದವನ ಮಾತು ಕೇಳಿ ಲಾವಣ್ಯಾಳಿಗೆ ಕೋಪ ಬಂದಿತ್ತು. ಆದರೂ ಕೂಡ ತಡೆದುಕೊಂಡು, ಸರಿ ನಾನು ಊಟ ಮಾಡಿ ಬರ್ತೀನಿ, ಅವರೇನಾದರೂ ಕರೆದ್ರೆ ಇಮಿಡಿಯೇಟಾಗಿ ಈ ನಂಬರ್ಗೆ ಕಾಲ್ ಮಾಡಿ ಎಂದು ತನ್ನ ನಂಬರ್ ಆ ಸೆಕ್ಯೂರಿಟಿಗೆ ಕೊಟ್ಟು ಊಟ ಮಾಡಲು ಹೋಟೆಲ್ಗೆ ನಡೆದಳು. ಬೆಳಗ್ಗೆಯಿಂದ ಅವನಿಗಾಗಿ ಆ ಬಿಸಿಲಿನಲ್ಲಿ ಗೇಟಿನ ಬಳಿಯೇ ಕಾದು ಅವಳಿಗೂ ಸುಸ್ತಾಗಿ ಹೋಗಿತ್ತು. ಅರ್ಧ ಗಂಟೆ ಬಿಟ್ಟು ಪುನಃ ಅಲ್ಲಿಗೆ ಬಂದವಳಿಗೆ, ಸಾಮ್ರಾಟ್ ಸರ್ ಈಗಷ್ಟೇ ಹೊರಗೋದ್ರು ಎಂದು ಹೇಳಿದ ಸೆಕ್ಯೂರಿಟಿ ಮಾತು ಕೇಳಿ ಕೆಂಡದಷ್ಟು ಕೋಪ ಬಂದಿತ್ತು. ಏನ್ರಿ ನೀವು, ಅವ್ರು ಹೊರಗೆ ಬಂದಾಗ ನಾನು ಬೆಳಿಗ್ಗೆಯಿಂದ ಕಾಯ್ತಾ ಇದ್ದೀನಿ ಅಂತ ಹೇಳೋಕ್ಕಾಗಲಿಲ್ವಾ, ಅವ್ರು ಬಂದರೆ ನನಗೆ ಕಾಲ್ ಮಾಡಿ ಅಂತ ನಂಬರ್ ಕೊಟ್ಟಿದ್ದೆ ತಾನೇ. ಸೆಕ್ಯೂರಿಟಿ ಮೇಲೆಯೇ ಕೂಗಾಡೋಕೆ ಶುರು ಮಾಡಿದಳು. ಅವಳ ಮಾತಿನಿಂದ ಸೆಕ್ಯೂರಿಟಿಗೂ ಕೋಪ ಬಂದಿತ್ತು. ಸರ್ನ ಏನಂತ ತಿಳ್ಕೊಂಡಿದ್ಯಾ ನೀನು, ನೀನು ಬಂದಿದ್ದೀಯಾ ಅಂದ ತಕ್ಷಣ ನೀನು ಒಳಗೆ ಬಿಟ್ಬಿಡ್ಬೇಕಾ, ಅವ್ರು ಒಂದು ಅಪಾಯಿಂಟ್ಮೆಂಟ್ಗೋಸ್ಕರ ಜನ ಎಷ್ಟು ದಿನದಿಂದ ಕಾಯ್ತಾರೆ ಗೊತ್ತಾ, ವಾರಾನ್ಗಟ್ಲೆ ಕಾದರೂ ಅವರನ್ನು ಭೇಟಿ ಮಾಡೋಕ್ಕಾಗದೆ ವಾಪಸ್ ಹೋಗಿದ್ದಾರೆ, ಅಂಥದ್ರಲ್ಲಿ ಈಗ ಬಂದು ನನ್ನ ಮೇಲೆ ಕೂಗಾಡ್ತೀಯ, ಮೊದಲು ಇಲ್ಲಿಂದ ಹೋಗು, ಇಲ್ಲ ಅಂದರೆ ಮನೆ ಮುಂದೆ ಬಂದು
ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದೆಯಾ ಅಂತ ಪೊಲೀಸ್ಗೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಎಂದು ರೇಗಿದರೆ ಲಾವಣ್ಯಾಳ ಮುಖ ಚಿಕ್ಕದಾಗಿತ್ತು. ಸಾರಿ ಸರ್, ಹಾಗೆಲ್ಲ ಹೇಳಬೇಡಿ. ತುಂಬ ಅರ್ಜೆಂಟ್ ಇತ್ತು ಅಂತ ಸ್ವಲ್ಪ ಟೆನ್ಷನ್ನಲ್ಲಿ ರೇಗಿಬಿಟ್ಟೆ. ಇವತ್ತೇನೋ ಸಿಗಲಿಲ್ಲ. ಕೊನೆ ಪಕ್ಷ ನಾಳೆ ಆದರೂ ಭೇಟಿ ಮಾಡಿಸಿ ಪ್ಲೀಸ್ ಎಂದು ಅವನನ್ನು ಕನ್ವಿನ್ಸ್ ಮಾಡಿ ಅಲ್ಲಿಂದ ಹೋಗಿದ್ದಳು. ಆದರೆ ಒಂದು ದಿನ ಅಲ್ಲ, ಒಂದು ವಾರ ಅವನ ಮನೆ ಮುಂದೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕಾದರೂ ಸಾಮ್ರಾಟ್ ಮನೆಯ ಗೇಟಿಂದ ಒಳಗೆ ಹೋಗೋಕ್ಕೂ ಅವಳಿಗೆ ಅವಕಾಶ ಸಿಕ್ಕಿರಲಿಲ್ಲ. ಬೇಕು ಎಂದೇ ಸಾಮ್ರಾಟ್ ಅವಳನ್ನು ಅಲೆದಾಡುವಂತೆ ಮಾಡುತ್ತಿದ್ದ. ಹೇ ಪ್ರಜ್ವಲ್, ಎಲ್ಲೋ ಅವಳು? ಇನ್ನು ಎಷ್ಟು ದಿನ ಬೇಕು ಅವಳನ್ನ ಹುಡ್ಕೋಕೆ? ಇಷ್ಟು ದಿನದಿಂದ ಆಫ್ಟರ್ ಆಲ್ ಒಂದು ಹುಡುಗಿನ ಹುಡ್ಕೋಕ್ಕಾಗ್ತಾ ಇಲ್ಲ ಅಂದರೆ ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ ಎಂದು ಸಿಟ್ಟಿನಿಂದ ಪ್ರಜ್ವಲ್ ಮೇಲೆ ಕೂಗಾಡುತ್ತಿದ್ದನು. ಅಣ್ಣ, ನಾನು ಎಲ್ಲ ಕಡೆ ನಮ್ಮ ಹುಡುಗರನ್ನ ಬಿಟ್ಟು ಹುಡುಕ್ತಾ ಇದ್ದೀನಿ. ಆದರೆ ಅವಳು ಎಲ್ಲಿ ಬಚ್ಚಿಟ್ಕೊಂಡಿದ್ದಾಳೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಎಂದನು. ಸಿಗ್ತಾ ಇಲ್ಲ ಅನ್ನೋಕ್ಕೆ ಅವಳೇನೋ ದೇಶ ಬಿಟ್ಟು ಹೋಗಿದ್ದಾಳೇನೋ? ಅವಳ ಮನೆಯವ್ರ ನಂಬರ್ ಟ್ರ್ಯಾಕ್ ಮಾಡಿಸು ಅಂತ ಹೇಳಿದ್ನಲ್ಲ, ಮಾಡಿಸ್ತಾ? ಹೌದು ಅಣ್ಣ, ಮಾಡಿಸಿದ್ದೀನಿ. ಅವ್ರ ಮನೆಯವರ ಎಲ್ಲರ ನಂಬರ್ ಕೂಡ ಟ್ರ್ಯಾಕ್ ಆಗಿದೆ. ಇನ್ಕಮಿಂಗ್ ಔಟ್ಗೋಯಿಂಗ್ ಕಾಲ್ಸ್ ಯಾವುದೇ ಬಂದರೂ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಬಟ್ ಅನುಮಾನ ಬರೋ ಅಂಥ ನಂಬರಿಂದ ಯಾವ ಫೋನೂ ಬಂದಿಲ್ಲ ಎಂದನು. ಇಲ್ಲ, ಅಷ್ಟೆಲ್ಲ ಪ್ಲ್ಯಾನ್ ಮಾಡಿ ಅವಳ ಮಗಳನ್ನು ಕಳಿಸಿದ ಮೇಲೆ ಅವಳು ಕಾಂಟ್ಯಾಕ್ಟ್ ಇಟ್ಕೊಳ್ದೇ ಇರಲ್ಲ. ಅಮ್ಮ ಮಗಳು ಇಬ್ಬರು ಕಾಂಟ್ಯಾಕ್ಟ್ನಲ್ಲಿ ಇದ್ದೇ ಇರ್ತಾರೆ. ಆದರೆ ಅದು ಹೇಗೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೆ ಎಂದವನು ಒಂದರ ನಂತರ ಒಂದರಂತೆ ಸಿಗರೇಟ್ ಸೇದೋಕೆ ಶುರು ಮಾಡಿದ. ಹೌದು ಅಣ್ಣ, ನೀನು ಹೇಳೋದು ಕೂಡ ಸರಿ ಇದೆ. ಆದರೆ ಅದನ್ನ ಹೇಗೆ ತಿಳ್ಕೊಳ್ಳೋದು ಎಂದ ಪ್ರಜ್ವಲ್ ಮಾತಿಗೆ ಇಲಿ ಬಿಲುದೊಳಗೆ ಔತ್ಕೊಂಡು ಕೂತ್ಕೊಂಡಿದೆ. ಅದರ ಒಳಗೆ ನಮಗೆ ಹೋಗೋಕೆ ಆಗ್ತಾ ಇಲ್ಲ ಅನ್ನೋ ಸಂದರ್ಭದಲ್ಲಿ ಉಪಾಯವಾಗಿ ಅದನ್ನೇ ಹೊರಗೆ ಕರೆಸಬೇಕು ಎಂದವನ ಮಾತಿಗೆ ಹೇಗೆ ಎಂದು ಗೊಂದಲದಲ್ಲಿಯೇ ಪ್ರಶ್ನಿಸಿದ. ಅಮ್ಮ ಸತ್ತಾಗ ಕೊನೆ ಬಾರಿ ಅಮ್ಮನ ಮುಖ ನೋಡೋಕಾದ್ರೂ ಮಗಳು ಬಂದೇ ಬರ್ತಾಳೆ ಅಲ್ವೇನೋ ಎಂದು ವಿಕೃತವಾಗಿ ನಕ್ಕನು. ಆದಷ್ಟು ಬೇಗ ಅವಳ ಅಮ್ಮನ ಕತೆ ಮುಗಿಸೋದ್ರ ಕಡೆ ಗಮನ ಕೊಡು, ಮಿಕ್ಕ ಕೆಲಸ ತಾನಾಗೆ ಆಗುತ್ತೆ ಎಂದು ಹೇಳಿ ಸಿಗರೇಟ್ ಸೇದೋದನ್ನು ಮುಂದುವರೆಸಿದರೆ ಅವನ ಮಾತು ಕೇಳಿದ ಪ್ರಜ್ವಲ್ ಅವನ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಂಡು ತಾನೂ ನಕ್ಕನು. ಅಂದು ಸಂಜೆಯ ವೇಳೆಗೆ ಸೂರ್ಯನನ್ನು ಹುಡುಕಿ ಅವನ ಮನೆಗೆ ಬಂದಿದ್ದರು ಸೀತಾ ಅವರು. ಸೂರ್ಯ ಒಳಗೆ ಬಂದು ಕೂಗಿದರು. ಹಾಂ ಬನ್ನಿ ಆಂಟಿ. ಸೂರ್ಯ, ನೀನು ಮತ್ತೆ ಭೂಮಿ ಯಾವ ವಿಷಯಕ್ಕಾದರೂ ಜಗಳ ಮಾಡ್ಕೊಂಡ್ರಾ? ಅನುಮಾನದಲ್ಲಿಯೇ ಕೇಳಿದರು. ಅವರ ಮಾತಿಗೆ ಹುಬ್ಬು ಬೆಸೆದ ಸೂರ್ಯ, ಜಗಳನಾ? ನಾವಾ? ಇಲ್ವಲ್ಲ, ಯಾಕಂಟಿ ಹೀಗೆ ಕೇಳ್ತಾ ಇದ್ದೀರಾ? ಏನಾಯಿತು? ಹೌದಾ, ಮತ್ತು ಭೂಮಿ ಯಾಕೆ ಹಾಗೆ ಹೇಳೋದ್ಲು? ಇನ್ಮೇಲೆ ಸೂರ್ಯ ಅವರನ್ನು ನನ್ನ ಕರ್ಕೊಂಡು ಹೋಗೋಕೆ ಬರೋದೇನು ಬೇಡ ಅಂತ ಹೇಳಿ ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಕೊಡೋಕೆ ನನಗಿಷ್ಟ ಇಲ್ಲ ಅಂತ ಹೇಳಿ ಹೋದ್ಲು. ಇಷ್ಟು ದಿನ ಈ ರೀತಿಯಾಗಿ ಯಾವತ್ತೂ ಹೇಳಿಲ್ಲ. ಆದರೆ ಇವತ್ತೇನಾಯಿತು ಅನ್ನೋದೇ ಗೊತ್ತಿಲ್ಲ. ಒಂದು ವೇಳೆ ನೀವಿಬ್ಬರು ಜಗಳ ಏನಾದರೂ ಮಾಡ್ಕೊಂಡಿದ್ದೀರೇನೋ, ಅದಕ್ಕೆ ಈ ರೀತಿ ಹೇಳ್ತಾ ಇದ್ದಾಳೇನೋ ಅಂತ ಕೇಳೋಕೆ ಬಂದೆ ಎಂದರು. ಸೀತಾ ಅವರ ಮಾತು ಕೇಳಿದ ಮೇಲೆ ಸೂರ್ಯನಿಗೆ ಭೂಮಿ ಯಾಕೆ ಹೀಗೆ ಹೇಳಿದಳು ಎನ್ನುವುದು ಅರ್ಥ ಆಗಿತ್ತು. ಆಂಟಿ, ಮೊನ್ನೆ ನಾನು ಮತ್ತು ಭೂಮಿ ಹೊರಗೋಗಿದ್ದು. ಆಗ ಅವರು ಸ್ಟ್ರೀಟ್ ಫುಡ್ ತಿನ್ನೋಕೆ, ಮೂವಿ ನೋಡೋಕ್ಕೆ ಕರೆದ್ರು. ಆದರೆ ನಾನು ಬರಲ್ಲ ಅಂದೆ. ಅದಕ್ಕೆ ಕೋಪ ಮಾಡ್ಕೊಂಡಿರಬೇಕು ಅನಿಸುತ್ತೆ. 2 ದಿನದಿಂದ ನನ್ನ ಮಾತು ಕೂಡ ಆಡಿಸಿಲ್ಲ. ಇದೇ ಕಾರಣಕ್ಕಿರಬೇಕು. ಅಷ್ಟೇನಾ? ಅಷ್ಟಕ್ಕೆ ಈ ಹುಡುಗಿ ಈ ಕೋಪ ಮಾಡ್ಕೊಂಡಿದ್ಯಾ? ಅವಳು ಬರಲಿ, ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ ಬಿಡಪ್ಪ ಎಂದರು. ಪರವಾಗಿಲ್ಲ ಆಂಟಿ, ಇವತ್ತು ಸಂಜೆ ಅವರನ್ನು ಕರ್ಕೊಂಡು ಬರೋಕ್ಕೆ ಹೋದಾಗ ನಾನೇ ಸಮಾಧಾನ ಮಾಡ್ತೀನಿ ಬಿಡಿ ಎಂದು ಹೇಳಿ ಕಳುಹಿಸಿದನು. ನಾನೇ ಸ್ವಲ್ಪ ಅತಿಯಾಗಿ ಆಡ್ದೆ ಅನಿಸುತ್ತೆ. ಅವರೇನು ಕೇಳಿಲ್ಲ. ಫ್ರೆಂಡ್ ಜೊತೆ ಹೊರಗೋಗೋದು, ಅದು ಇದು ತಿನ್ನೋದು ಎಲ್ಲ ಮಾಮೂಲಿ. ಅದೇ ರೀತಿ ನನ್ನ ಕೂಡ ಕರೆದ್ರು ಅಷ್ಟೆ. ಆದರೆ ನಾನೇ ಬರಲ್ಲ ಅಂದು ಅವ್ರಿಗೆ ಬೇಸರ ಮಾಡಿದೆ ಅನಿಸುತ್ತೆ. ಹೇಗಾದರೂ ಮಾಡಿ ಸಮಾಧಾನ ಮಾಡಿ ಕನ್ವಿನ್ಸ್ ಮಾಡಬೇಕು ಎಂದು ತನ್ನಲ್ಲೇ ಯೋಚಿಸಿ
ಅದಾಗಲೇ ಭೂಮಿ ಟ್ಯೂಷನ್ ಮುಗಿಸಿ ಬರೋಕೆ ಸ್ವಲ್ಪ ಸಮಯ ಅಷ್ಟೇ ಇರುವುದನ್ನು ನೋಡಿ ಅವಳನ್ನು ಕರೆತರಲು ಹೊರಟು ನಿಂತನು. ಮುಂದುವರಿಯುವುದು.